ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನೋಡಿ. ಇದು ನಮ್ಮ ಮನೆ ಹಿಂದೆಗಡೆ ಸ್ವಲ್ಪ ಜಾಗ ಇತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಕಾರ್ ಪಾರ್ಕಿಂಗ್ ಅಂತ ಮಾಡಿದ್ವಿ. ಹಾಗೆ ಇನ್ನು ಸ್ವಲ್ಪ ಪ್ಲೇಸ್ ಇತ್ತಲ್ಲ, ಅದರಲ್ಲಿ ಯಾವುದಾದ್ರೂ ಗಿಡಗಳನ್ನೆಲ್ಲ ಹಾಕೋಣ ಅಂತೇಳ್ಬಿಟ್ಟು ಚೆಂಡು ಹೂವದು ಮತ್ತು ದೊಡ್ಡ ಪತ್ರೆ ಒಂದೇ ಒಂದು ಸ್ವಲ್ಪ ಬೇರೆಲ್ಲೋ ಸಿಕ್ತು ಅಂತೇಳ್ಬಿಟ್ಟು ಹಾಕಿದ್ದು. ಸೊ ಯಾವ ಥರ ಬೆಳೆದಿದೆ ಅಂತ ನೋಡಿ. ಹಾಗೆ ಕರಿಬೇವಿನ ಮರ, ಇದು ನೋಡೋಕ್ಕೆ ಚಿಕ್ಕದಾಗಿದೆ, ಮರ ತುಂಬ ಚಿಕ್ಕದು. ಬಟ್ ಕರಿಬೇವಿನ ಸೊಪ್ಪು ಅಂತೂ ಎಷ್ಟು ಬಿಡುತ್ತೆ ಅಂತ ಹೇಳಿದ್ರೆ ಲೆಕ್ಕನೇ ಇಲ್ಲ, ಅಷ್ಟೊಂದು ಬಿಡ್ತಾ ಇರ್ತವೆ. ದೊಡ್ಡ ಪತ್ರೆಯಿಂದ ನನ್ನ ಮಗಳಿಗೆ ಆವಾಗವಾಗ ಕಷಾಯ ಅದೆಲ್ಲ ಮಾಡಿಕೊಡ್ತೀನಿ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ರವೆ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ. ಟಿಫನೆಲ್ಲ ಮಾಡಿಬಿಟ್ಟು ಹಾಗೆ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಟೆರೇಸ್ ಮೇಲೆ ಬಂದಿದ್ದೆ. ಯಾವ ಥರ ಪಕ್ಷಿಗಳೆಲ್ಲನೂ ಅಲ್ಲಿ ಯಾರೋ ಅಕ್ಕಿ ಹಾಕಿದ್ರು, ಪಕ್ಕದ ಬಿಲ್ಡಿಂಗ್ ಅದು. ಅಕ್ಕಿಗಳನ್ನೆಲ್ಲ ಯಾವ ಥರ ತಿಂತಿದೆ ಅಂತ ನೋಡಿ. ಪಾರಿವಾಳ ಹೌದೇ, ಒಂಥರ ಫ್ರೀಡಮ್ ಆಗಿರ್ತವೆ ಪಕ್ಷಿಗಳು ಪ್ರಾಣಿಗಳೆಲ್ಲ. ನಮಗೂ ಫ್ರೀಡಮ್ ಇರುತ್ತೆ, ಬಟ್ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅವೇ ಎಷ್ಟು ಬೆಟರು. ನಮ್ಮಲ್ಲಿ ನಿಯತ್ ಅನ್ನೋದಿರಲ್ಲ, ಬಟ್ ಈ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ರೆ ಒಂದೊತ್ತು ಊಟ ಹಾಕಿದ್ರೆ ಅದು ನೆನ್ಪು ಮಾಡ್ಕೊಳುತ್ತೆ ನಮ್ಮನ್ನು. ಅದೇ ಮನುಷ್ಯ ಅಷ್ಟೊಂದು ಇದಾಗಿರಲ್ಲ, ತಿನ್ನೋವರೆಗೂ ನಮ್ಮವರು, ಆಮೇಲೆ ನಾವು ಯಾರು ಅನ್ನೋದೇ ಗೊತ್ತಾಗಲ್ಲ, ಆ ಥರ ಇರ್ತಾರೆ. ಸೊ ಕಂಪೇರ್ ಮಾಡಿದ್ರೆ ಪ್ರಾಣಿಗಳೇ ಎಷ್ಟೋ ಬೆಟರು. ಹಾಗೆಯೇ ನನಗೇನಾದರೂ ಮೈಂಡ್ಗೆ ಅಪ್ಸೆಟ್ ಆದರೆ ಟೆರೆಸ್ ಮೇಲೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ ನೇಚರೆಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇನ್ನೇನು ಮಾಡೋದು, ಎಷ್ಟೊತ್ತಂತ ಟಿ ವಿ ನೋಡೋಕ್ಕಾಗುತ್ತೆ, ಕೆಲಸ ಏನಿರಲ್ಲ. ಅದಕ್ಕೋಸ್ಕರ ಈ ಮರ ಗಿಡಗಳೇ ಫ್ರೆಂಡ್ಸು. ಫುಲ್ ಮಳೆ ಬರ್ತಿದೆ ಇವತ್ತು. ಇಲ್ಲಿ ಪಾಪು ದೊಡ್ಡ ಅತ್ತೆಯವ್ರದ್ದು ಹಸು ಕರು ಹಾಕಿತ್ತು. ಸೊ ಗಿಣ್ಣು ಕಟ್ಟಿದ್ರು, ಅತ್ತೆ ಈ ಥರ ಗಿಣ್ಣಲ್ಲಿ ಮಾಡಿದರು. ನಮ್ಮ ಕಡೆಯೇ ಬೇರೆ ಥರ ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪವ್ರ ಮನೆ ಸೈಡೇ ಬೇರೆ ಥರ, ಅತ್ತೆಯವ್ರ ಮನೆ ಸೈಡೇ ಬೇರೆ ಥರ ಮಾಡ್ತಾರೆ. ಅವ್ರ ಡ್ಯಾಡಿ ಟ್ರಿಪ್ಗೆ ಹೋಗಿದ್ರು, ಸೊ ಅಲ್ಲೇನೋ ವೆರೈಟಿ ಚಾಕ್ಲೇಟ್ಸ್ ಅಂತೆ, ಚಾಕ್ಲೇಟ್ಸು ಮತ್ತು ಬರ್ಫೀಸು ಅದೆಲ್ಲ ತೊಗೊಬಂದಿದ್ರು. 300 ಫ್ಲೇವರ್ಸು ವೆರೈಟಿ ಬರ್ಫಿ ಅಂತೆ. ಇದು ಸ್ವಲ್ಪ ಖಾಲಿ ಮಾಡಿದ್ವಿ. ಇನ್ನೇನ ಏನ್ ಮಾಡ್ತೀಯ? ನಡಿ, ನಾಳೆ ಸ್ಕೂಲಿಗೆ ಬಂದು ಮಿಸ್ ಕೇಳ್ತೀನಿ. ಗೈಸ್, ಇವತ್ತಿನ ವಿಡಿಯೋ ಹೀಗಿತ್ತು. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದೇ ಸಬ್ಸ್ಕ್ರೈಬ್ ಮಾಡಿ.